ಚರ್ಚೆ ಮಾಡಿ ಎಲ್ಲ ವಿಚಾರವನ್ನು ತಗೊಂಡಿದ್ದಾರೆ. ಖಂಡಿತ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಇದೆ ಅನ್ನುವಂಥದ್ದು, ಒಂದು ನಾಯಕತ್ವದ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಅದೇ ಗೊಂದಲ ಇದೆ ಅಲ್ಲ? ಎರಡೂ ತೀರ್ಮಾನ ಮಾಡೋದು ಅವರೇ ಅಲ್ವಾ, ನಾವೇನು ಇದು ಮಾಡೋಕ್ಕಾಗಲ್ಲ. ನಾವು ಅದನ್ನು ಇದು ಮಾಡಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಿರ್ಧಾರ ಮಾಡಬೇಕು ಆದಷ್ಟು ಬೇಗ ಅಂತ ನಾವು ಕೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಬರುವಂಥ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಇರಲೇಬೇಕಾಗತ್ತೆ. ಅದರಿಂದ ನಾವೆಲ್ಲರೂ ಬೇಡಿಕೆ ಒಂದೇ, ಈ ಸಾರಿ ನಮಗೆ ಒಂದು 20-25 ಜನರು ಚೇಂಜ್ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ, ಸೀನಿಯರ್ ಒಂದಿಷ್ಟು ಜನರಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಬಹಳ ಪ್ರಮುಖವಾಗಿ ಕೆಲವು ಸಚಿವರ ಮೇಲೆ ಗಂಭೀರವಾದಂಥ ಆರೋಪಗಳಿದ್ದಾವೆ, ಕೆಲವು ಸಚಿವರು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಜೊತೆಗೆ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ನಿಷ್ಕ್ರಿಯವಾಗಿದೆ ಅನ್ನುವಂಥ ಆರೋಪಗಳನ್ನ ಬಿಜೆಪಿ ಸೇರಿದಂತೆ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಸರ್ಕಾರಕ್ಕೆ ಒಂದು ವೇಗ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾಕೋ ಅದನ್ನು ಗಮನಿಸ್ತಾ ಇಲ್ವಲ್ಲ ಸರ್? ಅಲ್ಲ, ಸರ್ಕಾರ ಸರಿ ಇಲ್ಲ ಅಂತ ವಿರೋಧ ಪಕ್ಷ ಹೇಳುವಂಥದ್ದು ಅದು ಅವ್ರ ವೈಯಕ್ತಿಕ, ಅವರು ಆಪಾದನೆ ಮಾಡ್ತಾನೆ ಇರ್ತಾರೆ. ಸರ್ಕಾರ ಸರಿ ಇದೆ, ಸರ್ಕಾರದ ಬಗ್ಗೆ ಏನು ತೊಂದರೆ ಇಲ್ಲ, ಸರ್ಕಾರ ಚೆನ್ನಾಗಿ ಆರೋಪ ಇರುತ್ತೆ ಅವ್ರದ್ದು. ಅವರು ವಿರೋಧ ಪಕ್ಷವಾಗಿ ಆರೋಪ ಮಾಡೋದೇ ಅವರು ಹುಟ್ಟುಗುಣ ಅವರು. ಆದರೆ ಸರ್ಕಾರದಲ್ಲಿ ಯಾವುದೇ ಇದಿಲ್ಲ, ಅದು ಚೆನ್ನಾಗಿ ನಡೀತದೆ. ಆದರೆ ಕೆಲವು ಮಂತ್ರಿಗಳು ಒಂದಿಷ್ಟು ಜನರ ಬಗ್ಗೆ ಏನು ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದು ನಮ್ಮ MLAಗಳು ಇದೆ. ಅವ್ರನ್ನೆಲ್ಲ ಯಾಕೆ ಇಟ್ಕೊಳ್ತೀರ ಅನ್ನೋದು ಕೇಳೋ ಸಾಧ್ಯ ತಂದಿದ್ರೆ ಅವರು ತೆಗಿಬೇಕು ಅಂತ ಇದಾಗುವಂಥವ್ರು ಬೇಡ. ಒಟ್ಟಿನಲ್ಲಿ ನಮ್ಮಲ್ಲಿ ಏನಾಗಿದೆ, ಇವತ್ತು ನಾವು ಬಂದಿರೋದು ಯಾವುದೇ ಭಿನ್ನಮತ ಚಟುವಟಿಕೆ ಅಲ್ಲ, ಇಲ್ಲಿ ಯಾವುದೇ ವಿರೋಧ ಮಾತಾಡ್ಲಿಕ್ಕೆ ಬಂದವರಲ್ಲ. ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ 2.5 ವರ್ಷದ ನಂತರ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮಾತುಕತೆ ಆಗಿರೋದನ್ನ, ಅದು ಮೇಲೆದು ಇರ್ಬೋದು ಕೆಳಗೂ ಇರ್ಬೋದು, ಎರಡೂ ಸೇರಿ ಇರ್ಬೋದು, ಮೇಲ್ಗಡೆದು ಇರ್ಬೋದು ಕೆಳಗಡೆದು ಇರ್ಬೋದು. ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆ ಅವರೇ ಸಮರ್ಥರ? 3 ವರ್ಷ ಮಾಡಿದ್ದಾರೆ, 2 ವರ್ಷ ಇತ್ತು, 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗಾದ್ರೆ ಬಾಕಿಯರೇ ನಾವು ಸಮರ್ಥರಿಲ್ವಾ? ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮಗೇನು ಬೇಡನೇ ಇಲ್ಲ. ನಾವು ನೇರವಾಗಿ ರಾಷ್ಟ್ರ ನಾಯಕರನ್ನೇ ಭೇಟಿ ಮಾಡಕ್ಕೆ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿ ನಮ್ಮ ಕರ್ನಾಟಕದವರಾಗಿದ್ದರಿಂದ ನಮ್ಮನ್ನು ವಿಚಾರವಾಗಿ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ರೀತಿಯಲ್ಲಿ 1 ಗಂಟೆ ಚರ್ಚೆ ಮಾಡಿ ಎಲ್ಲವನ್ನು ಚರ್ಚೆ ಮಾಡಿ ಕಳಿಸಿದ್ದಾರೆ. ಒಂದು ಒಳ್ಳೆ ನಮಗೆ ಒಂದು ಭರವಸೆ ಇದೆ, ಏನೋ ಆಗ್ಬೋದು ಅನ್ನೋದಿದೆ. ಸಹನೆಯಿಂದ ಕಾದು ನೀವು ಇಷ್ಟು ದಿನ ಆದ್ಮೇಲೆ ಹಕ್ಕೊತ್ತಾಯ ಮಂಡನೆ ಮಾಡ್ತಿದ್ರೆ. ಆದರೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ದೆಹಲಿಗೆ ಯಾಕೆ ಹೋಗಿದ್ದಾರೆ, ಚುನಾವಣೆ ನಡೀತಾ ಇದ್ದಾವೆ, ಬೇರೆ ಬೇರೆ ರಾಜ್ಯದ್ದು ಶಿಸ್ತನ್ನು ಕಾಪಾಡಬೇಕಾಗಿತ್ತು, ಯಾಕೆ ಅಲ್ಲಿ ಹೋಗಿ ದಂಡ ಕಟ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ನಾವು ಶಿಸ್ತಾಗಲೇ ಬಂದಿದ್ದೀವಿ, ಆ ಥರ ಇಲ್ಲ. ಪಾಪ ಅವ್ರು ಯಾವ್ದು ರೀತಿ ಹೇಳಿದ್ರೆ ಗೊತ್ತಿಲ್ಲ. ನಾವು ಬಂದಿರೋದು ಚುನಾವಣೆ ಮುಗಿಸೇ ಬಂದಿದ್ದೀವಿ. ದಾವಣಗೆರೆ ಚುನಾವಣೆಗೆ ನಮಗೂ 7-8 ದಿವಸ ಹಾಕಿದ್ರು. ಆ 8 ದಿವಸನೂ ಮುಗಿಸಿ ಚುನಾವಣೆ ಮುಗಿಸಿ ನಾವು ಬಂದಿದ್ದೀವಿ. ಕೇರಳ ಮತ್ತು ತಮಿಳುನಾಡು ನಮಗೇನು ಇದಿಲ್ಲ. ಹಾಗಾಗಿ ನಾವೇನು ಇಲ್ಲಿ ಭಿನ್ನಮತ ಚಟುವಟಿಕೆ ಮಾಡೋಕ್ಕೆ ಬರಲಿಲ್ಲ, ಇದು ಬರಲಿಲ್ಲ. ನಾವು ಬಂದಿರೋದು ಈ ಸರಿ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಶಾಸಕರಾದಂತಹ ಬೇಲೂರು ಗೋಪಾಲಕೃಷ್ಣ ಅವರ ಮಾತು, ನಾವು ಹಕ್ಕೊತ್ತಾಯ ಮಾಡಕ್ಕೆ ಬಂದಿದ್ದೇವೆ, ಯಾವುದೇ ಭಿನ್ನಮತೀಯ ಚಟುವಟಿಕೆ ಅಲ್ಲ, ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ನಿನ್ನೆ AICC ಅಧ್ಯಕ್ಷ ಚರ್ಚೆ ಮಾಡಿ ಎಲ್ಲ ವಿಚಾರವನ್ನು ತಗೊಂಡಿದ್ದಾರೆ. ಖಂಡಿತ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಇದೆ ಅನ್ನುವಂಥದ್ದು, ಒಂದು ನಾಯಕತ್ವದ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಅದೇ ಗೊಂದಲ ಇದೆ ಅಲ್ಲ? ಎರಡೂ ತೀರ್ಮಾನ ಮಾಡೋದು ಅವರೇ ಅಲ್ವಾ, ನಾವೇನು ಇದು ಮಾಡೋಕ್ಕಾಗಲ್ಲ. ನಾವು ಅದನ್ನು ಇದು ಮಾಡಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಿರ್ಧಾರ ಮಾಡಬೇಕು ಆದಷ್ಟು ಬೇಗ ಅಂತ ನಾವು ಕೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಬರುವಂಥ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಇರಲೇಬೇಕಾಗತ್ತೆ. ಅದರಿಂದ ನಾವೆಲ್ಲರೂ ಬೇಡಿಕೆ ಒಂದೇ, ಈ ಸಾರಿ ನಮಗೆ ಒಂದು 20-25 ಜನರು ಚೇಂಜ್ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ, ಸೀನಿಯರ್ ಒಂದಿಷ್ಟು ಜನರಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಬಹಳ ಪ್ರಮುಖವಾಗಿ ಕೆಲವು ಸಚಿವರ ಮೇಲೆ ಗಂಭೀರವಾದಂಥ ಆರೋಪಗಳಿದ್ದಾವೆ, ಕೆಲವು ಸಚಿವರು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಜೊತೆಗೆ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ನಿಷ್ಕ್ರಿಯವಾಗಿದೆ ಅನ್ನುವಂಥ ಆರೋಪಗಳನ್ನ ಬಿಜೆಪಿ ಸೇರಿದಂತೆ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಸರ್ಕಾರಕ್ಕೆ ಒಂದು ವೇಗ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾಕೋ ಅದನ್ನು ಗಮನಿಸ್ತಾ ಇಲ್ವಲ್ಲ ಸರ್? ಅಲ್ಲ, ಸರ್ಕಾರ ಸರಿ ಇಲ್ಲ ಅಂತ ವಿರೋಧ ಪಕ್ಷ ಹೇಳುವಂಥದ್ದು ಅದು ಅವ್ರ ವೈಯಕ್ತಿಕ, ಅವರು ಆಪಾದನೆ ಮಾಡ್ತಾನೆ ಇರ್ತಾರೆ. ಸರ್ಕಾರ ಸರಿ ಇದೆ, ಸರ್ಕಾರದ ಬಗ್ಗೆ ಏನು ತೊಂದರೆ ಇಲ್ಲ, ಸರ್ಕಾರ ಚೆನ್ನಾಗಿ ಆರೋಪ ಇರುತ್ತೆ ಅವ್ರದ್ದು. ಅವರು ವಿರೋಧ ಪಕ್ಷವಾಗಿ ಆರೋಪ ಮಾಡೋದೇ ಅವರು ಹುಟ್ಟುಗುಣ ಅವರು. ಆದರೆ ಸರ್ಕಾರದಲ್ಲಿ ಯಾವುದೇ ಇದಿಲ್ಲ, ಅದು ಚೆನ್ನಾಗಿ ನಡೀತದೆ. ಆದರೆ ಕೆಲವು ಮಂತ್ರಿಗಳು ಒಂದಿಷ್ಟು ಜನರ ಬಗ್ಗೆ ಏನು ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದು ನಮ್ಮ MLAಗಳು ಇದೆ. ಅವ್ರನ್ನೆಲ್ಲ ಯಾಕೆ ಇಟ್ಕೊಳ್ತೀರ ಅನ್ನೋದು ಕೇಳೋ ಸಾಧ್ಯ ತಂದಿದ್ರೆ ಅವರು ತೆಗಿಬೇಕು ಅಂತ ಇದಾಗುವಂಥವ್ರು ಬೇಡ. ಒಟ್ಟಿನಲ್ಲಿ ನಮ್ಮಲ್ಲಿ ಏನಾಗಿದೆ, ಇವತ್ತು ನಾವು ಬಂದಿರೋದು ಯಾವುದೇ ಭಿನ್ನಮತ ಚಟುವಟಿಕೆ ಅಲ್ಲ, ಇಲ್ಲಿ ಯಾವುದೇ ವಿರೋಧ ಮಾತಾಡ್ಲಿಕ್ಕೆ ಬಂದವರಲ್ಲ.
ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ 2.5 ವರ್ಷದ ನಂತರ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮಾತುಕತೆ ಆಗಿರೋದನ್ನ ಅದು ಮೇಲೆದು ಇರ್ಬೋದು ಕೆಳಗೂ ಇರ್ಬೋದು, ಎರಡೂ ಸೇರಿ ಇರ್ಬೋದು, ಮೇಲ್ಗಡೆದು ಇರ್ಬೋದು ಕೆಳಗಡೆದು ಇರ್ಬೋದು. ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆ ಅವರೇ ಸಮರ್ಥರ? 3 ವರ್ಷ ಮಾಡಿದ್ದಾರೆ, 2.5 ವರ್ಷ ಇತ್ತು, 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗಾದ್ರೆ ಬಾಕಿಯವ್ರೆ ನಾವು ಸಮರ್ಥರಿಲ್ವಾ? ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮಗೇನು ಬೇಡನೇ ಇಲ್ಲ. ನಾವು ನೇರವಾಗಿ ರಾಷ್ಟ್ರ ನಾಯಕರನ್ನೇ ಭೇಟಿ ಮಾಡಕ್ಕೆ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿ ನಮ್ಮ ಕರ್ನಾಟಕದವರಾಗಿದ್ದರಿಂದ ನಮ್ಮನ್ನು ವಿಚಾರವಾಗಿ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ರೀತಿಯಲ್ಲಿ 1 ಗಂಟೆಗಳ ಚರ್ಚೆ ಮಾಡಿ ಎಲ್ಲವನ್ನು ಚರ್ಚೆ ಮಾಡಿ ಕಳಿಸಿದ್ದಾರೆ. ಒಂದು ಒಳ್ಳೆ ನಮಗೆ ಒಂದು ಭರವಸೆ ಇದೆ, ಏನೋ ಆಗ್ಬೋದು ಅನ್ನೋದಿದೆ. ಸಹನೆಯಿಂದ ಕಾದು ನೀವು ಇಷ್ಟು ದಿನ ಆದ್ಮೇಲೆ ಹಕ್ಕೊತ್ತಾಯ ಮಂಡನೆ ಮಾಡ್ತಿದ್ರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದೆಹಲಿಗೆ ಯಾಕೆ ಹೋಗಿದ್ದಾರೆ? ಚುನಾವಣೆ ನಡೀತಾ ಇದ್ದಾವೆ, ಬೇರೆ ಬೇರೆ ರಾಜ್ಯದ್ದು ಶಿಸ್ತನ್ನು ಕಾಪಾಡಬೇಕಾಗಿತ್ತು, ಯಾಕೆ ಅಲ್ಲಿ ಹೋಗಿ ದಂಡ ಕಟ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ನಾವು ಶಿಸ್ತಾಗಿಲೇ ಬಂದಿದ್ದೀವಿ, ಆ ಥರ ಇಲ್ಲ. ಪಾಪ ಅವ್ರು ಯಾವ್ದು ರೀತಿ ಹೇಳಿದ್ರೆ ಗೊತ್ತಿಲ್ಲ. ನಾವು ಬಂದಿರೋದು ಚುನಾವಣೆ ಮುಗಿಸೇ ಬಂದಿದ್ದೀವಿ. ದಾವಣಗೆರೆ ಚುನಾವಣೆಗೆ ನಮಗೂ 7-8 ದಿವಸ ಹಾಕಿದ್ರು. ಆ 8 ದಿವಸನೂ ಮುಗಿಸಿ ಚುನಾವಣೆ ಮುಗಿಸಿ ನಾವು ಬಂದಿದ್ದೀವಿ. ಕೇರಳ ಮತ್ತು ತಮಿಳುನಾಡು ನಮಗೇನು ಇದಿಲ್ಲ. ಹಾಗಾಗಿ ನಾವೇನು ಇಲ್ಲಿ ಭಿನ್ನಮತ ಚಟುವಟಿಕೆ ಮಾಡಕ್ಕೆ ಬರಲಿಲ್ಲ, ಇದು ಬರಲಿಲ್ಲ. ನಾವು ಬಂದಿರೋದು ಈ ಸರಿ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಶಾಸಕರಾದಂತಹ ಬೇಲೂರು ಗೋಪಾಲಕೃಷ್ಣ ಅವರ ಮಾತು, ನಾವು ಹಕ್ಕೊತ್ತಾಯ ಮಾಡಕ್ಕೆ ಬಂದಿದ್ದೇವೆ, ಯಾವುದೇ ಭಿನ್ನಮತೀಯ ಚಟುವಟಿಕೆ ಅಲ್ಲ, ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಚರ್ಚೆ ಮಾಡಿ ಎಲ್ಲ ವಿಚಾರವನ್ನು ತಗೊಂಡಿದ್ದಾರೆ. ಖಂಡಿತ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಇದೆ ಅನ್ನುವಂಥದ್ದು, ಒಂದು ನಾಯಕತ್ವದ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಅದೇ ಗೊಂದಲ ಇದೆ ಅಲ್ಲ? ಎರಡೂ ತೀರ್ಮಾನ ಮಾಡೋದು ಅವರೇ ಅಲ್ವಾ, ನಾವೇನು ಇದು ಮಾಡೋಕ್ಕಾಗಲ್ಲ. ನಾವು ಅದನ್ನು ಇದು ಮಾಡಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಿರ್ಧಾರ ಮಾಡಬೇಕು ಆದಷ್ಟು ಬೇಗ ಅಂತ ನಾವು ಕೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಬರುವಂಥ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಇರಲೇಬೇಕಾಗತ್ತೆ. ಅದರಿಂದ ನಾವೆಲ್ಲರೂ ಬೇಡಿಕೆ ಒಂದೇ, ಈ ಸರಿ ನಮಗೆ ಒಂದು 20-25 ಜನರು ಚೇಂಜ್ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ, ಸೀನಿಯರ್ ಒಂದಿಷ್ಟು ಜನರಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಬಹಳ ಪ್ರಮುಖವಾಗಿ ಕೆಲವು ಸಚಿವರ ಮೇಲೆ ಗಂಭೀರವಾದಂಥ ಆರೋಪಗಳಿದ್ದಾವೆ, ಕೆಲವು ಸಚಿವರು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಜೊತೆಗೆ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ನಿಷ್ಕ್ರಿಯವಾಗಿದೆ ಅನ್ನುವಂಥ ಆರೋಪಗಳನ್ನ ಬಿಜೆಪಿ ಸೇರಿದಂತೆ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಸರ್ಕಾರಕ್ಕೆ ಒಂದು ವೇಗ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾಕೋ ಅದನ್ನು ಗಮನಿಸ್ತಾ ಇಲ್ವಲ್ಲ ಸರ್? ಅಲ್ಲ, ಸರ್ಕಾರ ಸರಿ ಇಲ್ಲ ಅಂತ ವಿರೋಧ ಪಕ್ಷ ಹೇಳುವಂಥದ್ದು ಅದು ಅವ್ರ ವೈಯಕ್ತಿಕ, ಅವರ ಆಪಾದನೆ ಮಾಡ್ತಾನೆ ಇರ್ತಾರೆ. ಸರ್ಕಾರ ಸರಿ ಇದೆ, ಸರ್ಕಾರದ ಬಗ್ಗೆ ಏನು ತೊಂದರೆ ಇಲ್ಲ, ಸರ್ಕಾರ ಚೆನ್ನಾಗಿ ಆರೋಪ ಇರುತ್ತೆ ಅವ್ರದ್ದು. ಅವರು ವಿರೋಧ ಪಕ್ಷವಾಗಿ ಆರೋಪ ಮಾಡೋದೇ ಅವರು ಹುಟ್ಟುಗುಣ ಅವರು. ಆದರೆ ಸರ್ಕಾರದಲ್ಲಿ ಯಾವುದೇ ಇದಿಲ್ಲ, ಅದು ಚೆನ್ನಾಗಿ ನಡೀತದೆ. ಆದರೆ ಕೆಲವು ಮಂತ್ರಿಗಳು ಒಂದಿಷ್ಟು ಜನರ ಬಗ್ಗೆ ಏನು ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದು ನಮ್ಮ MLAಗಳು ಇದೆ. ಅವ್ರನ್ನೆಲ್ಲ ಯಾಕೆ ಇಟ್ಕೊಳ್ತೀರ ಅನ್ನೋ ಕೇಳೋ ಸಾಧ್ಯ. ಖಂಡಿತ ಅವ್ರನ್ನೂ ತೆಗಿಬೇಕು ಅಂತ ಇದಾಗುವಂಥವ್ರು ಬೇಡ. ಒಟ್ಟಿನಲ್ಲಿ ನಮ್ಮಲ್ಲಿ ಏನಾಗಿದೆ, ಇವತ್ತು ನಾವು ಬಂದಿರೋದು ಯಾವುದೇ ಭಿನ್ನಮತ ಚಟುವಟಿಕೆ ಅಲ್ಲ, ಇಲ್ಲಿ ಯಾವುದೇ ವಿರೋಧ ಮಾತಾಡ್ಲಿಕ್ಕೆ ಬಂದವರಲ್ಲ. ನಾವೆಲ್ಲರೂ ಬಂದಿರೋದು ನಮ್ಮ ಹಕ್ಕುಗಳಿಗಾಗಿ 2.5 ವರ್ಷದ ನಂತರ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಮಾತುಕತೆ ಆಗಿರೋದನ್ನ ಅದು ಮೇಲೆದು ಇರ್ಬೋದು ಕೆಳಗೂ ಇರ್ಬೋದು, ಎರಡೂ ಸೇರಿ ಇರ್ಬೋದು, ಮೇಲ್ಗಡೆದು ಇರ್ಬೋದು ಕೆಳಗಡೆದು ಇರ್ಬೋದು. ನಮಗೊಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆ ಅವರೇ ಸಮರ್ಥರ? 3 ವರ್ಷ ಮಾಡಿದ್ದಾರೆ, 2.5 ವರ್ಷ ಇತ್ತು, 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗಾದ್ರೆ ಬಾಕಿಯವ್ರೆ ನಾವು ಸಮರ್ಥರಿಲ್ವಾ? ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮಗೇನು ಬೇಡನೇ ಇಲ್ಲ. ನಾವು ನೇರವಾಗಿ ರಾಷ್ಟ್ರ ನಾಯಕರನ್ನೇ ಭೇಟಿ ಮಾಡಕ್ಕೆ ಬಂದಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿ ನಮ್ಮ ಕರ್ನಾಟಕದವರಾಗಿದ್ದರಿಂದ ನಮ್ಮನ್ನು ವಿಚಾರವಾಗಿ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ರೀತಿಯಲ್ಲಿ 1 ಗಂಟೆಗಳ ಚರ್ಚೆ ಮಾಡಿ ಎಲ್ಲವನ್ನು ಚರ್ಚೆ ಮಾಡಿ ಕಳಿಸಿದ್ದಾರೆ. ಒಂದು ಒಳ್ಳೆ ನಮಗೆ ಒಂದು ಭರವಸೆ ಇದೆ, ಏನೋ ಆಗ್ಬೋದು ಅನ್ನೋದಿದೆ. ಸಹನೆಯಿಂದ ಕಾದು ನೀವು ಇಷ್ಟು ದಿನ ಆದ್ಮೇಲೆ ಹಕ್ಕೊತ್ತಾಯ ಮಂಡನೆ ಮಾಡ್ತಿದ್ರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದೆಹಲಿಗೆ ಯಾಕೆ ಹೋಗಿದ್ದಾರೆ? ಚುನಾವಣೆ ನಡೀತಾ ಇದ್ದಾವೆ, ಬೇರೆ ಬೇರೆ ರಾಜ್ಯದ್ದು ಶಿಸ್ತನ್ನು ಕಾಪಾಡಬೇಕಾಗಿತ್ತು, ಯಾಕೆ ಅಲ್ಲಿ ಹೋಗಿ ದಂಡ ಕಟ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ನಾವು ಶಿಸ್ತಾಗಿಲೇ ಬಂದಿದ್ದೀವಿ, ಆ ಥರ ಇಲ್ಲ. ಪಾಪ ಅವ್ರು ಯಾವ್ದು ರೀತಿ ಹೇಳಿದ್ರೆ ಗೊತ್ತಿಲ್ಲ. ನಾವು ಬಂದಿರೋದು ಚುನಾವಣೆ ಮುಗಿಸೇ ಬಂದಿದ್ದೀವಿ. ದಾವಣಗೆರೆ ಚುನಾವಣೆಗೆ ನಮಗೂ 7-8 ದಿವಸ ಹಾಕಿದ್ರು. ಆ 8 ದಿವಸನೂ ಮುಗಿಸಿ ಚುನಾವಣೆ ಮುಗಿಸಿ ನಾವು ಬಂದಿದ್ದೀವಿ. ಕೇರಳ ಮತ್ತು ತಮಿಳುನಾಡು ನಮಗೇನು ಇದಿಲ್ಲ. ಹಾಗಾಗಿ ನಾವೇನು ಇಲ್ಲಿ ಭಿನ್ನಮತ ಚಟುವಟಿಕೆ ಮಾಡಕ್ಕೆ ಬರಲಿಲ್ಲ, ಇದು ಬರಲಿಲ್ಲ. ನಾವು ಬಂದಿರೋದು ಈ ಸರಿ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಶಾಸಕರಾದಂತಹ ಬೇಲೂರು ಗೋಪಾಲಕೃಷ್ಣ ಅವರ ಮಾತು, ನಾವು ಹಕ್ಕೊತ್ತಾಯ ಮಾಡಕ್ಕೆ ಬಂದಿದ್ದೇವೆ, ಯಾವುದೇ ಭಿನ್ನಮತೀಯ ಚಟುವಟಿಕೆ ಅಲ್ಲ, ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಎಐಸಿಸಿ ಅಧ್ಯಕ್ಷ